ನಾವು ಕೆಲಸ ಮಾಡದೇ ಇದ್ದಾಗ ಅಥವಾ ನಾವು ಅಂದ್ಕೊಂಡಂಗೆ ನಡೀದೇ ಇದ್ದಾಗ ಎಷ್ಟೋ ಸತಿ ಹಾಳಾಗತ್ತೆ. ನಾವು ಅಂದ್ಕೊಂಡಿರಲ್ಲ, ಕೆಲಸ ಹಾಳಾಗತ್ತೆ, ಕೆಲಸ ಆಗಲ್ಲ, ಕಿತ್ತೋಗುತ್ತೆ, ಬಿದ್ದೋಗುತ್ತೆ, ಮುರಿದು ಹೋಗುತ್ತೆ, ಏನೋ ಆಕ್ಸಿಡೆಂಟ್ ಆಗುತ್ತೆ, ಅಚಾನಕ್ ಏನೋ ಆಯಿತು. ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಅಂದ್ಕೊಂಡಂಗೆ ಆಗೋದು ಬಹಳ ರೇರ್. ಯಾವಾಗ ಅಂದ್ಕೊಂಡಂಗೆ ಆಗುತ್ತೋ ನಾವು ತಕ್ಷಣ ಅದನ್ನು ಕ್ಲೇಮ್ ಮಾಡ್ತೀವಿ. ಇದು ಆಗಿದ್ದು ನಾನು ಮಾಡಿದ್ದು ಅಂತ, ನಾನು ಮಾಡ್ದಿದ್ದು, ನಾನೇ ಮಾಡೋದಿದು, ಚೆನ್ನಾಗಾಗಿದೆಯಲ್ಲ, ಬೇರೆಯವರೆಲ್ಲ ಈ ಥರ ಮಾಡಲ್ಲ, ನಾನು ಮಾಡಿದ್ದು, ನನ್ನಿಂದಲೇ ಈ ಥರ ಒಳ್ಳೆ ಕೆಲಸಗಳಾಗೋದು, ನಾನಾಗಿದ್ದಕ್ಕೆ ಮಾಡಿದೆ, ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಾಗಿರೋದೆಲ್ಲವೂ ಕೂಡ ತುಂಬ ಹೆಮ್ಮೆಯಿಂದ ಕ್ಲೇಮ್ ಮಾಡಿ ನಾನೇ ಮಾಡಿದ್ದು ಅಂತ ಹೇಗೆ ಹೇಳ್ತೀವಿ ಅಲ್ವಾ? ಇಷ್ಟೇ ಅಟೆನ್ಷನ್ ಕೊಟ್ಟು ಮಾಡಿದ್ದೀವಿ ನಾವು, ಎಷ್ಟು ಎಮೋಷನ್ ಕೊಟ್ಟಿದ್ದೀವಿ, ಎಷ್ಟೆಲ್ಲ ಟೈಮ್ ಕೊಟ್ಟಿದ್ದೀವಿ, ಏನೆಲ್ಲ ಕೊಟ್ಟಿದ್ದೀವಿ. ಆದರೆ ಅದು ಆಗದೇ ಇದ್ದಾಗ ರಿಸಲ್ಟಲ್ಲಿ ವ್ಯತ್ಯಾಸ ಆಯ್ತಲ್ವ? ಇಷ್ಟೆಲ್ಲ ಕೊಟ್ಟಿದ್ದೀವಿ, ಆಗಿದೆ, ನಾನು ಮಾಡಿದೆ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ, ನಾನೇ ಮಾಡಿದ್ದು, ಆಗ್ತಾ ಇರಲಿಲ್ಲ, ಕರೆಕ್ಟು. ಇಷ್ಟೆಲ್ಲ ಕೊಟ್ಟಿದ್ದೀರೋ ರಿಸಲ್ಟಲ್ಲಿ ಆಗಲಿಲ್ಲ, ನಾನೇ ಅಲ್ವಾ ಮಾಡಿದ್ದು. ಆವಾಗ ಕೂಡ ನಾನೇ ಅಲ್ವಾ ಮಾಡಿದ್ದು. ರಿಸಲ್ಟು ಬಿದ್ದೋಯ್ತು, ಮುರಿದೋಯ್ತು, ತಪ್ಪಾಯಿತು, ನಡೀಲಿಲ್ಲ, ಬೇರೆಯವ್ರಿಗೆ ಒಪ್ಪಲಿಲ್ಲ, ಏನೇನಾದ್ರು ಆಗ್ಬೋದು, ನಡೀಲಿಲ್ಲ, ಅದು ಆಗಲಿಲ್ಲ. ಆದರೆ ಮಾಡಿದ್ದು, ಎಮೋಷನ್ನು ಕೊಟ್ಟಿದ್ದು, ಟೈಮ್ ಕೊಟ್ಟಿದ್ದು, ಕಷ್ಟಪಟ್ಟಿದ್ದು ಎಲ್ಲ ನಾನೇ ಅಲ್ವಾ? ಆಗಿಲ್ಲ, ಅದಕ್ಕೆ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಆಗದೇ ಇರೋಂಗೆ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಆಗಲಿಲ್ಲ, ಯಾರು ಕಾರಣ? ನಾನೇ ಕಾರಣ. ಆಗಿದ್ದಕ್ಕೆ ಕಾರಣ ಹೇಗೆ? ನಾನು ಆಗದೇ ಇರೋದಕ್ಕೂ ನಾನೇ ಅಲ್ವಾ ಕಾರಣ. ರಿಸಲ್ಟ್ ಬದಲಾದ ತಕ್ಷಣ ನಾವು ಯಾಕೆ ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ? ಆಗದೇ ಇದ್ದರೆ ಆಗಿದ್ದು ಮಾತ್ರ ನಾನು ಅಂತ ತಗೊಳ್ತೀವಿ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಹೆಡ್ಸ್ ಐ ವಿನ್, ಟೇಲ್ ಯು ಲೂಸ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗಲೂ ನಾನೇ ಗೆಲ್ಲಬೇಕು ಅನ್ನೋದು. ನಾವು ಗೆಲ್ಲಬೇಕು, ಆಗಿದ್ದೆಲ್ಲ ನಾನು, ಚೆನ್ನಾಗಿರೋದೆಲ್ಲ ನಾನು, ಆಗದೇ ಇರೋದು ಬೇರೆಯವ್ರ ಮೇಲೆ ಹಾಕಿದ್ರೂ ಕೂಡ ನಾನಲ್ಲ ಅನ್ನೋದು ಕೂಡ ನಾನು ಗೆಲ್ಲಬೇಕು. ನಾನಲ್ಲ ಸೋತಿದ್ದಕ್ಕೆ ಇವ್ರ ಕಾರಣ, ಆಗದೇ ಇರೋದಕ್ಕೆ ಇವ್ರ ಕಾರಣ ಅಂತ ಹಾಕಿದ್ದಕ್ಕೆ ಕೂಡ ನಾನೇ ಗೆದ್ದೆ ಅವ್ರ ಮೇಲೆ ಹಾಕಿಬಿಟ್ಟು. ಇದು ಈಗೋ ಅಲ್ವಾ? ಆಗಿದ್ದೆಲ್ಲ ಮಾತ್ರ ನಾನು, ಆಗದೇ ಇದ್ರೆ ನಾನಲ್ಲ ಅನ್ನೋದು ಗೆಲುವು ಅನ್ನೋದು ತಿಳ್ಕೊಂಡಿದ್ದೀವಲ್ಲ, ಇದು ಅನ್ಫೇರ್ ಗೇಮ್. ಯಾವಾಗಲೂ ನಾನೇ ಗೆಲ್ಲಬೇಕು ಅನ್ನೋದು. ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್. ಹೌ ಯು ಪ್ಲೇ, ರೆಸ್ಪಾನ್ಸಿಬಲಿ ಪ್ಲೇ. ಆಗಿದ್ದು ಆಗದೆ ಇರೋದು ಬಿಟ್ಬಿಡು, ನಿದ್ದ ಸಂಬಂಧನೇ ಇಲ್ಲ. ಇದು ಭಗವದ್ಗೀತೆಯ ಸಾರ. ಇದನ್ನು ತಿಳ್ಕೊಂಡ್ರೆ